ಹಾಯ್ ನಮಸ್ಕಾರ ವೀಕ್ಷಕರೇ, ನನ್ನ ಚಾನಲ್ಗೆ ನಿಮಗೆಲ್ಲ ಸುಸ್ವಾಗತ. ನಾನು ಈ ಹಿಂದೆ ಏಲಿಯನ್ಸ್ಗಳ ಬಗ್ಗೆ ಒಂದು ವಿಡಿಯೋನ ಮಾಡಿ ಹಾಕಿದ್ದೆ. ಆದರೆ ಈ ವಿಡಿಯೋದಲ್ಲಿ ನಾನು ಡೀಟೇಲ್ ಆಗಿ ಏಲಿಯನ್ಸ್ಗಳ ಬಗ್ಗೆ ಮಾಹಿತಿಯನ್ನು ನೀಡಲಿದ್ದೇನೆ. ಸೊ ನೀವು ಈ ವಿಡಿಯೋನ ಮಧ್ಯೆ ಎಲ್ಲೂ ಸ್ಕಿಪ್ ಮಾಡದೆ ಕಂಪ್ಲೀಟ್ ಆಗಿ ನೋಡಿ. ಮೊದಲನೇದಾಗಿ ಈ ಏಲಿಯನ್ಸ್ಗಳು ಅಂದರೆ ಏನು? ಏಲಿಯನ್ಸ್ಗಳು ಅಂದರೆ ಬೇರೆಯ ಒಂದು ಗ್ರಹದಲ್ಲಿ ವಾಸ ಮಾಡುವಂತಹ ಜೀವಿಗಳು. ಈ ಬೇರೆ ಗ್ರಹದಲ್ಲಿ ವಾಸ ಮಾಡುವಂತಹ ಜೀವಿಗಳು ಭೂಮಿಗೆ ಬಂದು ಹೋಗಿವೆ ಅನ್ನೋದಕ್ಕೆ ಒಂದಿಷ್ಟು ಸಾಕ್ಷಿಗಳು, ಘಟನೆಗಳು ನಡೆದಿವೆ. ಅವುಗಳನ್ನು ನಾನು ಡೀಟೇಲ್ ಆಗಿ ಈ ವಿಡಿಯೋದಲ್ಲಿ ನಿಮ್ಮ ಮುಂದೆ ಎಕ್ಸ್ಪ್ಲೇನ್ ಮಾಡ್ತೀನಿ. ರಾತ್ರಿಯ ವೇಳೆಯಲ್ಲಿ ಗುರುತು ಸಿಗದ ಹಾರುವ ವಸ್ತುಗಳು ಆಕಾಶದಲ್ಲಿ ಕಾಣಿಸುವುದು. ಆಗಾಗ ಆಕಾಶದಲ್ಲಿ UFOಗಳು ಕಾಣಿಸಿಕೊಳ್ಳುತ್ತವೆ ಅಂತ ವರದಿಗಳು ಹೇಳ್ತವೆ. ಈ UFOಗಳು ಅಂದರೆ ಅನ್ಯ ಗ್ರಹದ ಜೀವಿಗಳ ವಾಹನಗಳು. ಈ UFOಗಳು ಅಂದರೆ ಹಾರುವ ತಟ್ಟೆಯ ಆಕಾರದಲ್ಲಿರುವಂತಹ ಅನ್ಯ ಗ್ರಹದ ಜೀವಿಗಳ ವಾಹನಗಳು ಅಂತ ಕೆಲವರು ಹೇಳ್ತಾರೆ. ಅನ್ಯ ಗ್ರಹದ ಜೀವಿಗಳು ಈ UFOದ ಮುಖಾಂತರ ಬೇರೆ ಬೇರೆ ಕಡೆಗೆ ಸಂಚಾರ ಮಾಡ್ತವೆ ಅನ್ನೋದು ಕೆಲವು ಜನರ ವಾದವಾಗಿದೆ. ಅನ್ಯ ಗ್ರಹದ ಜೀವಿಗಳು ಇದ್ದಾವೆ ಅನ್ನೋದಕ್ಕೆ ಇನ್ನೊಂದು ಉದಾಹರಣೆ ಏನಂದರೆ DNA ಸಂಶೋಧನೆ. ಮೆಕ್ಸಿಕೋದಲ್ಲಿ 2 ವಿಚಿತ್ರವಾದ ಅಸ್ಥಿಪಂಜರಗಳು ಕಂಡುಬರುತ್ತೆ. ಆ ಅಸ್ಥಿಪಂಜರಗಳನ್ನು DNA ಟೆಸ್ಟ್ ಮಾಡಿ ನೋಡಿದಾಗ ಅದು ಭೂಮಿಯ ಯಾವ ಪ್ರಾಣಿಯ DNAಗೂ ಕೂಡ ಮ್ಯಾಚ್ ಆಗೋದಿಲ್ಲ. ಇದು ಏಲಿಯನ್ಸ್ಗಳ ನಿಗೂಢತೆಯನ್ನು ಇನ್ನಷ್ಟು ಹೆಚ್ಚು ಮಾಡಿದೆ. ಮೂರನೆಯದಾಗಿ ಸಿಗ್ನಲ್ಗಳ ಪತ್ತೆ. ದೂರದಲ್ಲಿರುವಂತಹ ಒಂದು ಆಕಾಶಕಾಯದಿಂದ ವಿಚಿತ್ರವಾದ ರೇಡಿಯೋ ಸಿಗ್ನಲ್ ಕಂಡುಬರುತ್ತೆ. ಖಗೋಳಶಾಸ್ತ್ರಜ್ಞರು ದೂರದ ಆಕಾಶಕಾಯದಿಂದ ಬಂದಂತಹ ಈ ವಿಚಿತ್ರ ರೇಡಿಯೋ ಸಿಗ್ನಲನ್ನು ಪತ್ತೆ ಹಚ್ಚೋದಕ್ಕೆ ಪ್ರಯತ್ನಿಸಿದ್ದಾರೆ. ಇಂತಹ ಸಿಗ್ನಲ್ಗಳು ಅನ್ಯ ಲೋಕದ ನಾಗರಿಕತೆಗಳಿಂದ ಕಳುಹಿಸಲಾದ ಸಂಕೇತಗಳಾಗಿರಬಹುದು ಅಂತ ಊಹೆ ಮಾಡಿದ್ದಾರೆ. ಆದರೂ ಕೂಡ ಇದು ಅನ್ಯ ಗ್ರಹದ ಜೀವಿಗಳೇ ಮಾಡಿದ್ದು ಅಂತ ದೃಢಪಟ್ಟಿಲ್ಲ. 4ನೆಯದಾಗಿ ಫೀನಿಕ್ಸ್ ಲೈಟ್ ಘಟನೆ. 1997 ಮಾರ್ಚ್ 13ರಂದು ಫೀನಿಕ್ಸ್ ನಗರದಲ್ಲಿ V ಆಕಾರದ ದೊಡ್ಡದಾದ ಒಂದು ಬೆಳಕಿನ ರಚನೆ ಕಂಡುಬರುತ್ತೆ. ಆಕಾಶದಲ್ಲಿ ಕಂಡು ಬಂದಂತಹ ಆ V ಆಕಾರದ ದೊಡ್ಡ ಬೆಳಕಿನ ರಚನೆಯನ್ನು ಅಲ್ಲಿರುವಂತಹ ಎಲ್ಲ ನಾಗರಿಕರು ನೋಡ್ತಾರೆ, ಪೊಲೀಸರು ನೋಡ್ತಾರೆ, ಪೈಲಟ್ಗಳು ನೋಡ್ತಾರೆ. ಆ್ಯಂಡ್ ಈ ಘಟನೆ ಕೆಲವು ಗಂಟೆಗಳ ಕಾಲ ಹಾಗೇನೇ ಇರುತ್ತೆ. ನಂತರ ಆ ಒಂದು ಬೆಳಕು ಇದ್ದಕ್ಕಿದ್ದ ಹಾಗೆ ಮಾಯವಾಗುತ್ತೆ. ಇದು ಏನು ಅಂತ ಈಗಲೂ ಕೂಡ ಚರ್ಚೆಗಳು ನಡೀತಾ ಇವೆ. ಆದರೂ ಕೂಡ ಇದು ಏನು ಅಂತ ಯಾರೂ ಕಂಡು ಹಿಡಿದಿಲ್ಲ. ಏಲಿಯನ್ಸ್ಗೆ ಸಂಬಂಧಪಟ್ಟಂತೆ ಮುಂದಿನ ಘಟನೆ ಬೆಟ್ಟಿ ಆ್ಯಂಡ್ ಬರ್ನಿ ಅಪಹರಣ. ಬೆಟ್ಟಿ ಮತ್ತು ಬರ್ನಿ ಅನ್ನುವಂತಹ ಇಬ್ಬರು ಗಂಡ ಹೆಂಡತಿಯನ್ನು ಏಲಿಯನ್ಸ್ಗಳು ಅಪಹರಣ ಮಾಡಿತ್ತು ಅನ್ನುವಂತಹ ಒಂದು ಮಾತುಗಳು ಕೇಳಿ ಬರ್ತವೆ. ಈ ಘಟನೆ ನಡೆದಿದ್ದು 1961ರಲ್ಲಿ. ಆಗ ಇವರನ್ನು ಅನ್ಯ ಗ್ರಹದ ಜೀವಿಗಳು ಕಿಡ್ನ್ಯಾಪ್ ಮಾಡ್ತವೆ. ಅದಾದ ಮೇಲೆ ಇವರು ಮರಳಿ ಸಿಕ್ಕ ಮೇಲೆ ಇವರಿಗೆ ಏನಾಯಿತು, ಎಲ್ಲಿದ್ದೀವಿ ಅನ್ನೋದು ಯಾವುದು ಜ್ಞಾಪಕ ಇರೋದಿಲ್ಲ. ಇವರಿಬ್ಬರನ್ನು ಹಿಪ್ನೋಟೈಸ್ ಮಾಡಿ ಏನಾಯಿತು ಅಂತ ಕೇಳಿದಾಗ ನಮ್ಮನ್ನು ಅನ್ಯ ಗ್ರಹದ ಜೀವಿಗಳು ಕಿಡ್ನ್ಯಾಪ್ ಮಾಡಿದ್ವು ಅಂತ ಇವರು ಹೇಳ್ತಾರೆ. ಅನ್ಯ ಗ್ರಹದ ಜೀವಿಗಳ ಅಪಹರಣದ ಈ ಕತೆ ತುಂಬಾ ಪ್ರಸಿದ್ಧವಾದ ಕತೆ ಅಂತಾನೆ ಹೇಳಬಹುದು. ಈ ಅನ್ಯ ಗ್ರಹ ಜೀವಿಗಳು ಅಷ್ಟೇ ಅಲ್ಲದೆ ಟ್ರಾವೆಸ್ ವಾಲ್ಟನ್ ಅನ್ನುವಂತಹ ವ್ಯಕ್ತಿಯನ್ನು ಕೂಡ ಅಪಹರಣ ಮಾಡಿರುತ್ತವೆ. ಈ ಟ್ರಾವೆಸ್ ವಾಲ್ಟನ್ ಅರಣ್ಯದ ಕಾರ್ಮಿಕನಾಗಿರ್ತಾನೆ. ಇವನು ಕೆಲಸದಿಂದ ಹಿಂತಿರುಗುವಾಗ ಅನ್ಯ ಗ್ರಹದ ಜೀವಿಗಳು ಇವನನ್ನು ಅಪಹರಣ ಮಾಡ್ತವೆ. 5 ದಿನಗಳ ನಂತರ ಈ ವ್ಯಕ್ತಿ ಮತ್ತೆ ಪತ್ತೆ ಆಗ್ತಾನೆ. ನಂತರ ಇವನು ಹೇಳ್ಕೊಳ್ತಾನೆ, ನಾನು ಅನ್ಯ ಗ್ರಹದ ಜೀವಿಗಳಿಂದ ಅಪಹರಣಕ್ಕೆ ಒಳಗಾದೆ ಅಂತ. ಇವನಿಗೆ ಪಾಲಿಗ್ರಾಫ್ ಅನ್ನುವಂತಹ ಒಂದು ಪರೀಕ್ಷೆಯನ್ನು ಮಾಡ್ತಾರೆ. ಅದರಲ್ಲೂ ಕೂಡ ಇವನು ಉತ್ತೀರ್ಣನಾಗ್ತಾನೆ. ಇದರಿಂದಾಗಿ ಇವನನ್ನು ಅನ್ಯ ಗ್ರಹ ಜೀವಿಗಳು ಅಪಹರಣ ಮಾಡಿದ್ದು ನಿಜ ಅಂತ ಆಗುತ್ತೆ. ಮುಂದಿನ ಘಟನೆ 2004 ನವೆಂಬರ್ನಲ್ಲಿ ಕ್ಯಾಲಿಫೋರ್ನಿಯಾದ ಕರಾವಳಿಯಲ್ಲಿ ನಡೆಯುತ್ತೆ.
ಅಲ್ಲಿ ನೌಕಾಪಡೆಯ ಅಧಿಕಾರಿಗಳು ರೆಡಾರನ್ನು ಯೂಸ್ ಮಾಡುವಾಗ ಅಕಸ್ಮಾತಾಗಿ ಟಿಕ್ ಟಾಕ್ ಆಕಾರದ ವಸ್ತುವೊಂದನ್ನು ನೋಡ್ತಾರೆ. ನೌಕಾಪಡೆಯ ಅಧಿಕಾರಿಗಳು ರೆಡಾರ್ನಲ್ಲಿ ಆ ವಸ್ತುವು ವಿಮಾನಗಳಿಗಿಂತ ಹೆಚ್ಚು ವೇಗವಾಗಿ ಚಲಿಸುವುದನ್ನು ನೋಡ್ತಾರೆ. ಅದರ ಚಲನವಲನ, ಹಾರುವ ಶೈಲಿ ಭೂಮಿಯ ಯಾವುದೇ ವಿಮಾನಕ್ಕೂ ಹೋಲಿಕೆ ಆಗ್ತಾ ಇರೋದಿಲ್ಲ. ಈ ಘಟನೆಯ ವಿಡಿಯೋ ಅಮೇರಿಕನ್ ಮಿಲಿಟರಿ ಬಿಡುಗಡೆ ಮಾಡಿದೆ ಆ್ಯಂಡ್ ಇದು ಇತ್ತೀಚೆಗೆ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಲಭ್ಯವಿರಬಹುದು. ಮುಂದಿನದು ರೆಂಡಲ್ ಶಾಮ್ ಫಾರೆಸ್ಟ್ ಘಟನೆ. ಈ ಘಟನೆ 1980 ಡಿಸೆಂಬರ್ನಲ್ಲಿ ನಡೆಯುತ್ತೆ. ಇಂಗ್ಲೆಂಡಿನ ಸಪೋಲ್ನಲ್ಲಿರುವಂತಹ ರೆಂಡಲ್ ಶಾಮ್ ಅನ್ನುವಂತಹ ಒಂದು ಫಾರೆಸ್ಟಲ್ಲಿ ಈ ಘಟನೆ ನಡೆಯುತ್ತೆ. ಈ ಒಂದು ಕಾಡಿನ ಹತ್ತಿರ ಬ್ರಿಟಿಷ್ ಮತ್ತು ಅಮೇರಿಕನ್ ವಾಯುಪಡೆಯ ಅಧಿಕಾರಿಗಳು ನೆಲೆಯೂರಿರ್ತಾರೆ. ಹೀಗಿರುವಾಗ ಆ ಕಾಡಿನಲ್ಲಿ ವಿಚಿತ್ರವಾದ ಬೆಳಕು ಒಂದು ಕಾಣಿಸುತ್ತೆ. ಅಲ್ಲಿರುವಂತಹ ಸಿಬ್ಬಂದಿಗಳು, ಅಧಿಕಾರಿಗಳು ಏನದು ಬೆಳಕು ಅಂತ ಹೋಗಿ ನೋಡ್ತಾರೆ. ಆಗ ಅಲ್ಲಿರುವ ಸಿಬ್ಬಂದಿಗಳಿಗೆ ಹಾರುವ ವಸ್ತುವೊಂದು ಕಾಣಿಸುತ್ತೆ. ಆ ವಸ್ತುವನ್ನು ನೋಡಿದವರು ಹೇಳಿರುವ ಪ್ರಕಾರ ಅದು ಯಾವುದೇ ವಿಮಾನದಂತೆ ಇರಲಿಲ್ಲ. ಅದೊಂದು ರಹಸ್ಯ ತಂತ್ರಜ್ಞಾನವನ್ನು ಯೂಸ್ ಮಾಡಿಕೊಂಡು ಮಾಡಿರುವಂತಹ ವಸ್ತುವಾಗಿತ್ತು ಅಂತ ಆ ಘಟನೆಯನ್ನು ನೋಡಿದವರು ವಿವರಿಸಿದ್ದಾರೆ. ಈ ಘಟನೆಗೆ ಬ್ರಿಟಿಷ್ ರೋಸ್ವೆಲ್ ಘಟನೆ ಅಂತ ಕೂಡ ಕರೀತಾರೆ. ಇದನ್ನು ನೋಡಿದವರು ಹೇಳಿದಂತಹ ವರದಿಗಳು ಸಾರ್ವಜನಿಕವಾಗಿ ಲಭ್ಯವಿವೆ. ಇದು ನಂಬಬಹುದಾದಂತಹ ಒಂದು ಸಾಕ್ಷಿಯಾಗಿದೆ. ಇಂತಹ ಏಲಿಯನ್ಸ್ಗಳು ಯಾವ ಗ್ರಹದಲ್ಲಿ ಇರಬಹುದು ಅನ್ನೋದು ಇನ್ನೂ ಕೂಡ ದೃಢಪಟ್ಟಿಲ್ಲ. ನಮ್ಮ ಸೌರವ್ಯೂಹದಲ್ಲಿ ಮಂಗಳ ಗ್ರಹ, ಶುಕ್ರ ಗ್ರಹ, ಯುರೋಪ ಅಂದರೆ ಗುರುಗ್ರಹದ ಚಂದ್ರ, ಇವುಗಳಲ್ಲೆಲ್ಲ ಸೂಕ್ಷ್ಮ ಜೀವಿಗಳು ಇರುವಂತಹ ಸಾಧ್ಯತೆ ಇದೆ ಅಂತ ವಿಜ್ಞಾನಿಗಳು ಒಪ್ಕೊಂಡಿದ್ದಾರೆ. ಆದರೆ ಏಲಿಯನ್ಸ್ಗಳು ಇದೇ ಗ್ರಹದಲ್ಲಿ ಇದ್ದಾವೆ ಅಂತ ದೃಢಪಟ್ಟಿಲ್ಲ. ನಮ್ಮ ಗ್ಯಾಲಕ್ಸಿಯಲ್ಲಿ ನಮ್ಮದೊಂದೇ ಸೌರಮಂಡಲವಿಲ್ಲ. ಇಂತಹ ಸಾಕಷ್ಟು ಸೌರಮಂಡಲಗಳಿವೆ. ಇಂತಹ ಒಂದು ಸೌರಮಂಡಲದಲ್ಲಿ K2 ಅನ್ನುವಂತಹ ಒಂದು ಗ್ರಹದಲ್ಲಿ ಏಲಿಯನ್ಸ್ಗಳು ವಾಸ ಮಾಡ್ತಾ ಇರಬಹುದು ಅಂತ ಶಂಕೆ ಇದೆ. ಆದರೂ ಕೂಡ ಅದು ಕೂಡ ದೃಢಪಟ್ಟಿಲ್ಲ. ಇಂತಹ ಏಲಿಯನ್ಗಳೇನಾದರೂ ಭೂಮಿಗೆ ಬಂದರೆ ಏನಾಗಬಹುದು? ವಿಜ್ಞಾನಿಗಳ ಪ್ರಕಾರ ಏಲಿಯನ್ಸ್ ಏನಾದರೂ ಭೂಮಿಗೆ ಬಂದರೆ ನಮಗೆ ತುಂಬ ದೊಡ್ಡ ಅಪಾಯ ಕಾದಿದೆ ಅಂತ ಹೇಳಬಹುದು. ಯಾಕಂದರೆ ಏಲಿಯನ್ಸ್ಗಳು ತಂತ್ರಜ್ಞಾನದಲ್ಲಿ ನಮಗಿಂತ ತುಂಬಾ ಮುಂದೆ ಇದ್ದಾವೆ. ಸೊ ಏಲಿಯನ್ಸ್ಗಳು ವಾಸಕ್ಕಾಗಿ ನಮ್ಮ ಭೂಮಿಯನ್ನು ಕಿತ್ಕೊಳ್ಬಹುದು, ನಮ್ಮ ಸಂಪನ್ಮೂಲಗಳನ್ನು ಆಕ್ರಮಿಸಿಕೊಳ್ಬಹುದು. ಇದರಿಂದ ನಮ್ಮ ವಿನಾಶವೇ ಕಾದಿದೆ ಅಂತ ಹೇಳಬಹುದು. ಏನಾದರೂ ಏಲಿಯನ್ಸ್ಗಳು ಇದ್ದಾವೆ ಅಂತ ಏನಾದರೂ ದೃಢಪಟ್ಟರೆ ನಮಗೆ ನಮ್ಮ ಸಂಸ್ಕೃತಿಗಳ ಬಗ್ಗೆ, ನಮ್ಮ ಧರ್ಮಗಳ ಬಗ್ಗೆ, ಸಂಸ್ಕಾರಗಳ ಬಗ್ಗೆ ಇರುವಂತಹ ಒಂದು ನಂಬಿಕೆ, ಭಾವನೆಗಳೇನಿದೆ ಅವೆಲ್ಲವೂ ಕೂಡ ಬದಲಾಗಿ ಹೋಗಬಹುದು. ಏಲಿಯನ್ಸ್ಗಳು ಇದ್ದಾವೆ ಅಂತ ಗೊತ್ತಾದರೆ ಸಾಕು, ನಮ್ಮ ಒಂದು ಸಮಾಜದ ಮೇಲೆ ಅದು ದೊಡ್ಡ ಪರಿಣಾಮವನ್ನು ಬೀರುತ್ತೆ. ಆ್ಯಂಡ್ ಏಲಿಯನ್ಸ್ಗಳು ಭೂಮಿಗೆ ಬಂದರೆ ನಮ್ಮ ವಿಜ್ಞಾನ, ವೈದ್ಯಕೀಯ, ಇಂಜಿನಿಯರಿಂಗ್ ಕ್ಷೇತ್ರಗಳಲ್ಲಿ ಪ್ರಗತಿ ಸಾಧ್ಯವಾಗಬಹುದು. ಅವರ ಒಂದು ಮುಂದುವರೆದ ತಂತ್ರಜ್ಞಾನವನ್ನು ನಮ್ಮೊಡನೆ ಹಂಚಿಕೊಳ್ಳಬಹುದು. ಇದರಿಂದ ನಾವು ಪ್ರಗತಿಯತ್ತ ಸಾಗಬಹುದು. ಏಲಿಯನ್ಸ್ಗಳೇನಾದರೂ ಭೂಮಿಗೆ ಬಂದರೆ ಅವು ತಟಸ್ಥವಾಗಿ ಕೂಡ ಪ್ರತಿಕ್ರಿಯಿಸಬಹುದು. ಅವುಗಳು ಏನಾದರೂ ಸಂಶೋಧನೆ ಮಾಡೋದಕ್ಕೆ ಬಂದರೆ ಅದನ್ನು ಮುಗಿಸ್ಕೊಂಡು, ಅವುಗಳ ಕೆಲಸವನ್ನು ಮುಗಿಸಿಕೊಂಡು ಅವುಗಳು ತಮ್ಮ ಪಾಡಿಗೆ ತಾವು ವಾಪಸ್ ಹೊರಟು ಹೋಗಬಹುದು. ವಿಜ್ಞಾನ, ತಂತ್ರಜ್ಞಾನದಲ್ಲಿ ನಾವು ಅವುಗಳಷ್ಟು ಇರೋದ್ರಿಂದ ಅವುಗಳು ಮನುಷ್ಯರ ಜೊತೆಗೆ ಸ್ನೇಹ ಬೆಳೆಸೋದಕ್ಕೆ ಇಷ್ಟಪಡದೇ ಇರಬಹುದು. ಆ್ಯಂಡ್ ಇನ್ನೊಂದು ಕೂಡ ಸಂಭವವಿದೆ, ಅವುಗಳು ನಮ್ಮ ಜೊತೆಯಲ್ಲಿ ಶಾಂತಿಯುತವಾಗಿ ಇರಬಹುದು, ನಮ್ಮ ಜೊತೆಯಲ್ಲಿ ಸ್ನೇಹ ಮಾಡಬಹುದು. ಸೊ ಇದು ಕೂಡ ಸಂಭವವಿದೆ. ಓಕೆ, ಇದಿಷ್ಟು ಇವತ್ತಿನ ವಿಡಿಯೋ ಆಗಿತ್ತು. ವೀಕ್ಷಕರೇ, ನಿಮಗೆ ನನ್ನ ವಿಡಿಯೋಸ್ಗಳು ಇಷ್ಟ ಆಗ್ತಾ ಇದ್ದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನನ್ನ ಎಲ್ಲ ವಿಡಿಯೋಸ್ಗಳನ್ನು ವಾಚ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ನನ್ನ ವಿಡಿಯೋ ನೋಡಿದ್ದಕ್ಕೆ.